ಹ್ಯಾಪಿ ಹೋಲಿ ಮಧು. ನಾನು ಸುವೆಲ್ ಅನೀಶ್ ಎಲ್ಲ ಹೋಗಿ ಒಂದಿಷ್ಟು ಹೋಲಿಗಳನ್ನ ಪರ್ಚೇಸ್ ಮಾಡಬೇಕು. ಬೇಗ ಮದ್ವೆ ಆಗು. ನೀವು ಅನ್ಕೋತಿದ್ದೀರಲ್ಲ ಅದಲ್ಲ ಸ್ಪೆಷಲ್ ಪರ್ಸನ್, ನೀವು ನೋಡೇ ಇರಲ್ಲ ಅದು ಸ್ಪೆಷಲ್ ಪರ್ಸನ್. ಸುಮ್ಮನೆ ಬೇರೆ ಬೇರೆ ರೂಮರ್ಸ್ ಸ್ಪ್ರೆಡ್ ಮಾಡಬೇಡಿ. ಬಣ್ಣ ಚೇಂಜ್ ಮಾಡೋ ಕಾಲದಲ್ಲಿ ನೀನು ಬಣ್ಣದಲ್ಲಿ ಆಟಗಳಾಡ್ತೀವಿ ಹೋಗೋಣ. ಸಲ್ ನೋಡಿ ನಮ್ಮ ತೇಜ್ ಬ್ರೋ ನಿಂತ್ಕೊಂಡು ಅವ್ರ ಕೋ ಪಾರ್ಟ್ನರ್ ಕೂಡ ಬಂದಿದ್ದಾರೆ. ಆದ್ರೂ ಇದು ಸಗದೈತೆ ಬ್ರೋ. ಓನ್ ಯುವರ್ ನೆಕ್ಸ್ಟ್ ಚಾಲೆಂಜ್. ಗುಡ್ ಲುಕಿಂಗ್ ಬೋತ್ ಆಫ್ ಯು. ಅಲ್ಲ ಗುರು, ಇಂಥ ಬಾಂಡ್ ಮಧ್ಯದಲ್ಲಿ ನಾನು ಯಾಕೆ ಕೈಸ್ ಬರ್ಲಿ ಮಧ್ಯಕ್ಕೆ? ನನಗೆ ಅಂತ ಒಬ್ರು ಸ್ಪೆಷಲ್ ಪರ್ಸನ್ ಇದಾರೆ, ಅದನ್ನ ನೆನ್ಪಿಟ್ಕೊಳ್ಳಿ. ಸೇಮ್ ಜೂನಿಯರ್ ರಾಶಿಕನೇ. ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್. ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ. ಅಂಡ್ ಇವತ್ತು ಎಷ್ಟು ಗುಡ್ ಡೇಟು, ಮಾರ್ಚ್ 3 ಅಂಡ್ ಎಲ್ರಿಗೂ ಹೋಲಿ ಹ್ಯಾಪಿ ಹೋಲಿ. ಏನಂದ್ರೆ ಇವತ್ತು ನಾವು ಹ್ಯಾಪಿ ಹೋಲಿನ ಸೆಲೆಬ್ರೇಟ್ ಮಾಡ್ತಿಲ್ಲ. ನಾನು ನಾಳೆ ನಮ್ಮ ಫ್ರೆಂಡ್ಸ್ ಜೊತೆ ಒಂದು ಭರ್ಜರಿ ವ್ಲಾಗ್ ಜೊತೆಗೆ ಭರ್ಜರಿ ಎಂಟರ್ಟೈನ್ಮೆಂಟ್ ಜೊತೆಗೆ ನಾಳೆ ಮಾಡಬೇಕು ಅಂತ ಇದ್ದೀನಿ ಹೋಲಿನ. ಸೊ ನಾಳೆ ಗೊತ್ತಾಗುತ್ತೆ ನಿಮಗೆ. ಆ್ಯಂಡ್ ಸೂಪರ್ ಎಕ್ಸೈಟೆಡ್ ನಾಳೆಗೋಸ್ಕರ. ಇವಾಗ ಟೈಮ್ ಬಂದ್ಬಿಟ್ಟು 3 ಗಂಟೆ ಹತ್ರ ಆಗ್ತಿದೆ. ಈಗ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಮಧು ಒಳಕ್ಕೆ ಹೋಗ್ಬಿಟ್ಟವ್ರೆ. ಮಧು ಹ್ಯಾಪಿ ಹೋಲಿ ಮಧು. ಹೋಲಿ ತಗೊಂಬಂದು ಹಚ್ತೀನಿ ಮಧು. ಇವಾಗ ನಿಮಗೆ ಹೆಂಗ ಇರ್ಮ ಇದನ್ನ ಹೋಲಿ ಅನ್ಕೋಣ. ಅಲ್ಲಮ್ಮ ಅನ್ಕೋಣ ಅಂತ ಹೇಳಿ ನಾನು ಮೆತ್ತಲ್ಲ ನಿಜಲ್ಲೂ. ಮುಖ ಚೆನ್ನಾಗೈತಾನೆ ಇವಾಗ. ಏನೋ ಎದುರಿಸ್ಬಿಟ್ರೆ ಎದ್ರಕೊಂಡ್ಬಿಡ್ತೀನ ಗೊತ್ತಾ. ನಮ್ಮಪ್ಪ ಸ್ವಾಮಿ ಕೇರ್ ಸ್ವಾಮಿ. ಗೈಸ್ ಇವಾಗ ಏನ್ ಪ್ಲಾನ್ ಅಂದ್ರೆ, ಸೊ ನಾನು ನಾಳೆ ಎಲ್ಲ ಹೋಲಿ ಪ್ರಿಪರೇಷನ್ ಮಾಡ್ಕೋಬೇಕು. ಅಂಡ್ ಇವಾಗ ಏನೋ 3 ಗಂಟೆಯಿಂದ 6 ಗಂಟೆವರೆಗೂ ಗ್ರಹಣ ಅಂತೆ. ಅದಕ್ಕೆ ಸುವೆಲ್ಲು ನಾನು 6:30 ಮೇಲೆ ಬರ್ತೀನಿ. ಸುವೆಲ್ ಎಲ್ಲ ಸರಿ ಆಯ್ತು ಬಾರಪ್ಪ, ಯಾಕಂದ್ರೆ ನಾನು ಸುವೆಲ್ ಅನೀಶ್ ಎಲ್ಲ ಹೋಗಿ ಒಂದಿಷ್ಟು ಹೋಲಿಗಳನ್ನ ಪರ್ಚೇಸ್ ಮಾಡಬೇಕು. ನಾಳೆ ಆಡೋ ಒಂದು ಚಾಲೆಂಜ್ ಬ್ಲಾಗ್ಗೆ ಸಖತ್ತಾಗಿರುತ್ತೆ. ಅದಕ್ಕೋಸ್ಕರ ಒಂದಿಷ್ಟು ಹೋಲಿಗಳನ್ನ ಪರ್ಚೇಸ್ ಮಾಡಬೇಕು. 6:30 ಮೇಲೆ ಹೋಗ್ಬೇಕು. ಗೈಸ್ ಎಷ್ಟು ಬಿಸಿ ಹಬೆ ಅಪ್ಪ, ಎಷ್ಟು ಬಿಸಿಲು ಆಗ್ಬಿಟ್ಟೈತೆ ಅಂದ್ರೆ ನೆಕ್ಸ್ಟ್ ಲೆವೆಲ್. ತಣ್ಣಗಿದ್ಬಿಟ್ರೆ ಸಾಕು ಅನ್ಸ್ಬಿಟ್ಟೈತೆ. ಆ ರೇಂಜ್ ಬಿಸಿಲು ಹೊಡಿತೈತೆ. ಆ ರೇಂಜ್ಗೆ ಏನಮ್ಮ ನಿನ್ ಪ್ರಾಬ್ಲಮ್? ಕಟ್ ಮಾಡಿಸ್ಬೇಡ, ಉದ್ದ ಬೆಳೆಸು, ನನ್ನ ಹಂಗೆ ಜುಟ್ಟು ಹಾಕೊಡ್ತೀನಿ. ಚಾನ್ಸ್ ಇಲ್ಲ ಗೈಸ್. ನಾನು ಅದು ಹಿಂದೆಗಡೆ ಕಟ್ ಮಾಡಿಸ್ಬಿಟ್ಟು ಈ ಮುಂದೆ ಹೆಂಗಿರುತ್ತೋ ಅದ್ರ ತಕ್ಕನಂಗೆ ಹಿಂದೆ ಬಿಡಬೇಕು ಅಂತ ನಾನು ಇದನ್ನ. ನಮ್ಮ ಅಮ್ಮ ಏನ್ ಹೇಳ್ತಾರೆ ಅಂದ್ರೆ ಫುಲ್ ಕೂದಲು ಬಿಡು. ನನಗೆ ಗೊತ್ತು, PUC ಫುಲ್ ಕೂದಲು ಬಿಟ್ಟಾಗ ಯಾವ ತರ ಎಫೆಕ್ಟ್ ಆಯ್ತು, ಏನೇನು ಆಯ್ತು ನನಗೆ ಗೊತ್ತು. ಅದೆಲ್ಲ ನನಗೆ ಗೊತ್ತು. ನನಗೆ ನೀನು ಎಣ್ಣೆ ಹಾಕ್ತಾ ಇರ್ನಿಲ್ಲ. ಏನಿಲ್ಲ. ನಾವು ಹೊಟ್ಟೆಗೆ ಹೆಂಗೆ ನಾವು ಆಹಾರ ನೀಟಾಗಿ ತಗೋತೀವಿ, ಕೂದಲಿಗೂ ಕೂಡ ಅದೇ ತರ ತಗೋಬೇಕು. ಡೈಲಿ ಸ್ನಾನ ಮಾಡ್ಬೇಕು. ಸ್ನಾನ ಮಾಡಕ್ ಮುಂಚೆನೆ 1 ಅವರ್ ಎಣ್ಣೆಲಿ ನೆನೆಸ್ಬೇಕು. ಅವಾಗ್ಲೇ ಕೂದಲು ಸಾಫ್ಟ್ ಆಗಿ ಸೂಪರ್ ಆಗಿ ಬೆಳೆಯುತ್ತೆ. ಕರೆಕ್ಟ್. ಅದಕ್ಕೆ ನಾನು ಕಟ್ ಮಾಡಿಸ್ಬಿಡ್ತೀನಿ. ಅದಕ್ಕೆ ಇನ್ನೇನ್ ಬೇಡ ನನಗೆ. ಬ್ಯಾಡ ಗುರು ಬ್ಯಾಡ ಗುರು. ಗೈಸ್ ಇನ್ನೊಂದ್ ಸ್ವಲ್ಪ ತಲ್ಲೇ ತೇಜು ಬ್ರೋ ಬರ್ತಾರೆ. ಅವ್ರ ಹತ್ರಕ್ಕೆ ಹೋಗ್ಬಿಟ್ಟು ಅವ್ರದ್ದು ಹೈದರಾಬಾದ್ ಅಲ್ಲಿ ಅವರು ನನ್ನ ಬ್ಯಾಗಲ್ಲೇ ಪವರ್ ಬ್ಯಾಂಕು ಮತ್ತೆ ಮೈಕು ಇನ್ನೊಂದು ವಾಚು 3 ಕೂಡ ನನ್ನ ಬ್ಯಾಗಲ್ಲೇ ಬಿಟ್ಟಿದ್ರು. ಸೊ ಅದಕ್ಕೆ ಅವ್ರು ರಿಸೀವ್ ಮಾಡ್ಕೊಳ್ಳೋಕೆ ಬರ್ತಿದಾರೆ ಅವರು. ಅದನ್ನ ಕೊಟ್ಬಿಟ್ಟು ವಾಪಸ್ ಬರೋಣ. ಏನೋ ಸಿಹಿ ಸುದ್ದಿ ಹೇಳ್ತಿದ್ಯಾ ಹೇಳ ಮಂಚರು. ಅಮ್ಮ ಏನೋ ಸಿಹಿ ಸುದ್ದಿ ಹೇಳ್ತಿದ್ಯಾ? ಏನು ಹೇಳ್ತಾ ಇಲ್ಲ ಅಮ್ಮ. ನಾನೇನೋ ಹೇಳಂಗಿದ್ದೆ. ಅಮ್ಮ ಏನ್ ಹೇಳ್ತೀಯೋ ಡೈರೆಕ್ಟ್ ಹೇಳ್ಬೇಕು. ಹೇಳೋ. ಬೇಗ ಮದ್ವೆ ಆಗು. ಆಗೋಣ. ಇನ್ನು ಮನೆ ಕಟ್ಟಬೇಕು. ಏನ್ಮ ಈಗ್ಲೇ ಮದ್ವೆ ಮಾಡು ಅಂತೀರ? ಏನ್ಮ ಒಂದ್ ಸ್ವಲ್ಪ ಮಾನ ಮರ್ಯಾದೆ ಅಂತ ಇಲ್ವಾ? ಅಯ್ಯಪ್ಪ ದೇವ್ರೆ. ಅಂಡ್ ಇನ್ನೊಂದು ಗೈಸ್, ನಿಮ್ಗೆ ಗೊತ್ತಿಲ್ಲ, ನಮ್ಮ ಸ್ಪೆಷಲ್ ಪರ್ಸನ್ ಇದ್ದಾರೆ. ನಮ್ಗೆ ಅಂತಾನೆ ಒಬ್ರು ಸ್ಪೆಷಲ್ ಪರ್ಸನ್ ಇದ್ದಾರೆ. ಅಲ್ಲಮ್ಮ ಹೇಳಿದ್ನ, ನಮ್ಗೆ ಅಂತಾನೆ ಒಬ್ರು ಸ್ಪೆಷಲ್ ಪರ್ಸನ್ ಇದ್ದಾರೆ. ಈ ಸ್ಪೆಷಲ್ ಪರ್ಸನ್ ಇದ್ದಾರೆ ಬಟ್ ನೀವ್ ಅನ್ಕೊಳತ್ತಾರೆ ಯಾರು ಆ ತರ ಏನಿಲ್ಲ. ಬಟ್ ಸ್ಪೆಷಲ್ ಪರ್ಸನ್ ಅಂದ್ರೆ ನೀವ್ ಯಾರು ನೋಡಿರಲ್ವೋ ಅವರೇ ಸ್ಪೆಷಲ್ ಪರ್ಸನ್. ಮಲ್ಲೈಕ ಗೊತ್ತು ಕೊನೆ ಗೊತ್ತಿಂಗೆ. ಅದಂತೂ ಕರೆಕ್ಟ್. ನೀವು ಅನ್ಕೋತಿದ್ದೀರಲ್ಲ ಅದಲ್ಲ ಸ್ಪೆಷಲ್ ಪರ್ಸನ್, ನೀವು ನೋಡೇ ಇರಲ್ಲ ಅದು ಸ್ಪೆಷಲ್ ಪರ್ಸನ್. ಸುಮ್ಮನೆ ಬೇರೆ ಬೇರೆ ರೂಮರ್ಸ್ ಸ್ಪ್ರೆಡ್ ಮಾಡಬೇಡಿ. ಚೋಟಮರಿ ಫ್ಯಾಮಿಲಿಲಿ ಒಬ್ರು ಹೀರೋಯಿನ್ ಬಂದಿದ್ದಾರೆ. ಹೀರೋಯಿನ್ ಹ್ಯಾಪಿ ಹೋಲಿ. ಕುಡಿ ಹಚ್ಚಣ ಕುಡಿ ಹೋಲಿನ. ಇಷ್ಟು ಬೇಗ ಬಂದ್ಬಿಟ್ಟಿದ್ದೀರಾ?
ಹೋಲಿ ಗ್ರಹಣ ಅಂತ ಬೇಗ ಬಿಟ್ರು. ಅಬ್ಬಾ ಹಿಂಗೆ ಎಲ್ಲ ಕಾಲೇಜ್ ಸ್ಕೂಲ್ಗಳಿಗೆಲ್ಲ ಬಿಟ್ರೆ ಆರಾಮು. ಗೈಸ್ ಇಲ್ಲಿರೋ 2 ಹೀರೋಯಿನ್ ಕೂಡ ಡೈ ಹಾಕೋರೆ ಗೈಸ್. ನಮ್ದು ಮೆಹಂದಿ, ಇವರು ಡೈ ಹಾಕ್ತಾರೆ ಇವೆಲ್ಲ ಗೊತ್ತಾಗಿದ್ದು ಗುರು. ಅಲ್ಲ ಇವ್ರು ನಾನು ಇವ್ರದ್ದು ನ್ಯಾಚುರಲ್ ಹೇರ್ ಅಂತ ಅನ್ಕೊಂಡಿದ್ದೆ ಇಷ್ಟ ದಿನ. ಆದ್ರೂ ಆಗ್ತಿರ ಸ್ವಲ್ಪ ಸ್ವಲ್ಪ ಪಗ ಅಮ್ಮ ನಿಂಗೆ ಯಾರೋ ಒಬ್ರು ಇದು ಸಿಕ್ಕರಮ್ಮ. ಬಂದ್ರು ಅಂಕಲ್ ಬಂದ್ರು. ಏ ಮಗ ಏನಿದು? ಈ ಬಾಯ್ ಸಾಕು ಅಂಕಲ್. ಓಲಿ ತಿನ್ನಕ್ಕೆ ಬಣ್ಣ ಚೇಂಜ್ ಮಾಡೋ ಕಾಲದಲ್ಲಿ ನೀನು ಬಣ್ಣದಲ್ಲಿ ಆಟಗಳು ಆಡ್ತೀವಿ ಹೋಗೋಣ. ಬಣ್ಣದ ಲೋಕ ಬಣ್ಣಿಸಲು ಸಾಲದು. ಏನಮ್ಮ ರೀ ನನಗೆ ಝೂಮ್ ಹಚ್ಚಿ ಬೇಡ ವಾಪಸ್. ಗೈಸ್ ನಿಮ್ಗೂ ಬೇಡ ಗೈಸ್. ತೇಜ್ ಬರೋದು ವಾಚ್ ಮೈಕು ಮತ್ತೆ ಪವರ್ ಬ್ಯಾಂಕು ಇದೆ. ಬಂದಿದ್ದಾನಂತೆ, ಬನ್ನಿ ಹೋಗಿ ಬೇಕು ಕೊಟ್ಬಿಡ್ಬೇಡ. ನಿನ್ನೆ ಎಲ್ಲ ನಮ್ಮ ಚೋಟ ಮರಿ ನಮ್ಮ ಚಿರುಗೆ ಕಾಶ್ಮೀರ್ ಅಂತ ಹೇಳಿ ಉರಿಸ್ತಿದ್ಲು. ಇವಾಗ ನೋಡಿ ಬಾ ಹೋಗ್ಬಿಟ್ಟು ತಿನ್ಕೊಬರೋಣ ಏನಾದ್ರು. ಬಾ ತಿನ್ಕೊಬರೋಣ. ಏನ್ಪಾ ಯಾಕ ಯಜಮಾನ್? ಗೈಸ್ ಬನ್ನಿ ಬೇಗ ಹೋಗಿ ಕೊಟ್ಬಿಡ್ಬೋಣ. ಹಿಡ್ಕೊಯ್ದ ಗೈಸ್ ಆಗ್ಲೇ ಬುಜ್ಜಿ ಕಂಪ್ಲೇಂಟ್ ಮಾಡ್ಬಿಟ್ಟೋಳೆ ಅವ್ರ ಅಮ್ಮಗೆ. ಅಮ್ಮ ನಾನು ಹೋಗ್ತೀನಿ ಅಂತ. ಇಲ್ಲೊಂದು 5 ನಿಮಿಷ 10 ನಿಮಿಷ ಕೆಲಸ ಅಷ್ಟೇ. ಅದಕ್ಕೆ ಸುಮ್ಮನೆ ಹೋಗಿ ಯಾಕೆ ಅಂದ್ಬಿಟ್ಟು ಬರ ಏನ ಅಳ್ತಾಳ ನೋಡ. ಅಯ್ಯ ಆರಾಮಾಗಿರೋ ಬರ್ತೀವಿ 10 ನಿಮಿಷ. ನೋಡಿ ಗೈಸ್ ತಳ್ಳೋ ತರ ಆಕ್ಟಿಂಗ್ ಬೇರೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನಮಸ್ಕಾರ ಕಣ ನೀನು. ಗೈಸ್ ನಾನು ಒಂದು ವ್ಲಾಗ್ ಮಾಡ್ಬೇಕಂತ ಇದ್ದೀನಿ. ಯಾವ ತರ ವ್ಲಾಗು ಅಂದ್ರೆ, ಸೊ ನಮ್ಮ 7 ಜನ ಓಕೆ 7 ಜನ ಓಕೆನಾ 7 ಜನದು ಅಂದ್ರೆ ನಮ್ಮ ಫ್ಯಾಮಿಲಿ ಚೋಟ ಮರಿ ಫ್ಯಾಮಿಲಿ ಎಲ್ಲರೂ ಸೇರಿ 7 ಜನ ಆಗುತ್ತಲ್ಲ. ಸೊ 7 ಮೆಂಬರ್ಸ್ದು ಕೂಡ ಚಿಕ್ಕ ವಯಸ್ಸಿಂದ ಮಾರ್ಕ್ಸ್ ಕಡೆ ಏನಿದೆಯೋ ಅದನ್ನೆಲ್ಲ ತೆಗೆದು ಅಂತ ನಿಜ ಸೀರಿಯಸ್ಲಿ ಅದನ್ನ ಪ್ಲಾನ್ ಹಾಕೊಂಡಿದ್ದೀನಿ. ನಂದು ಭವಿತಾದು ಅಮ್ಮದು ಅಪ್ಪದು ಎಲ್ರದು. ಸೊ ಮಾರ್ಕ್ಸ್ ಕಾರ್ಡ್ನ ತೆಗೆದ್ಬಿಟ್ಟು ಲೈಕ್ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಚಿಕ್ಕ ವಯಸ್ಸಿಂದ ಎಷ್ಟು ತೆಗ್ದಿರ ಅಂತ ತೋರ್ಸೋಣ. ಈ ತರ ಒಂದು ವ್ಲಾಗ್ ಮಾಡೋಣ ಅಂತ ಅನ್ಕೊಂಡೆ. ಸೊ ನೀವು ಇದಕ್ಕೆ ಒಪ್ಪಿಗೆ ಕೊಟ್ರೆ, ಅವನು ಬೇಡ ಅಂತವನೇ, ನಿಮಗೇನಾದ್ರೂ ಓಕೆ ಇತ್ತು ಅಂದ್ರೆ ಕಾಮೆಂಟ್ ಹಾಕಿ, ಇದನ್ನ ಖಂಡಿತ ಮಾಡ್ತೀನಿ. ನಮ್ಮ 10th ಮಾರ್ಕ್ಸ್ ಕಾರ್ಡ್ ಇಲ್ಲ, ಸೊ ಬ್ಲಾಗ್ ಎಂಡ್ ಗೈಸ್. ಇಲ್ಲ ಒಬ್ಬರದಿಲ್ಲ ಅಂದ್ರೂ ಬ್ಲಾಗ್ ಅದೆಲ್ಲ ಇಲ್ಲ, ನಾನು ಅದನ್ನ ಹೇಳಿಲ್ಲ. ನಿನ್ನ ಹೆಸರು ಸರಿ ನಾನು ತಗ್ಸ್ತೀನಿ, ಒಂದೊಂದೇ ತಗ್ಸ್ತೀನಿ. ಐತೆ ಸೊ ಇದನ್ನ ಪ್ಲಾನ್ ಹಾಕೊಂಡಿದ್ದೀನಿ. ಪರವಾಗಿಲ್ಲ, ಅದಕ್ಕೆ ಗೊತ್ತು ತಾನೆ ಸಿಂಗಲ್ ಸೀಟ್ ಕ್ಯಾನ್ ಡಿಸೈಡ್ ಫ್ಯೂಚರ್ ಅಂದ್ಬಿಟ್ಟು. ಸೊ ನೀವು ಕಾಮೆಂಟ್ ಹಾಕಿ ಗೈಸ್. ಸ್ಟೇಜ್ ಒಬ್ರು ಯಾಕೆ ಗೊತ್ತಾ ಕೆಳಗಡೆ ಇಳಿತಲ್ಲ, ಬಿಕಾಸ್ ಅಲ್ಲಿ ಏನೋ ಒಂದು ಟಾಸ್ಕ್ ಮಾಡ್ತಾರ ಅವರು, ಅದಕ್ಕೆ ಅವ್ರು ಕೆಳಗಡೆ ಇಳಿತಾರ. ನಾನೇ ಮೇಲಿಗೆ ಹೋಗಿ ಅದನ್ನ ಕೊಟ್ಬಿಟ್ಟು ಬರ್ಬೇಕು. ಚಲೋ ಏನ್ ಟಾಸ್ಕ್ ಮಾಡ್ತಾರ ಗೊತ್ತಾ? ಬೇಡ ಬಿಡು ಕೇಳ್ಬೇಡ ನೀವು ಅಂತದೇ ಮಾಡ್ಬಿಡ್ತೀವಿ ಆಮೇಲೆ. ಗೈಸ್ ಅಲ್ಲಿ ನೋಡಿ ನಮ್ಮ ತೇಜ್ ಒಬ್ರು ನಿಂತ್ಕೊಂಡು ಅಲ್ಲಿದ್ದಾರೆ. ಅವ್ರೇನೋ ಟಾಸ್ಕ್ ಮಾಡ್ತಾವ್ರೆ, ಏನ್ ಟಾಸ್ಕ್ ಅಂತ ಗೊತ್ತಿಲ್ಲ. ಮಾಡ್ಲಿ. ನಾನು ಈ ಪವರ್ ಬ್ಯಾಂಕ್ ಎಲ್ಲ ಇಸ್ಕೊಂಡು ಹೋಗಕ್ಕೆ ಹತ್ತುದು ಇದನ್ನೆಲ್ಲ ಇಸ್ಕೊಂಡು ಹೋಗಕ್ಕೆ ಬರೀ ತೇಜ್ ಒಬ್ರು ಮಾತ್ರ ಬಂದಿದ್ರು ಅಂತ ಅನ್ಕೊಂಡೆ. ಅವ್ರ ಜೊತೆಗೆ ಅವ್ರ ಕೋ ಪಾರ್ಟ್ನರ್ ಕೂಡ ಬಂದಿದ್ದಾರೆ, ಸಂಧ್ಯಾ ಅವ್ರು ಕೂಡ ಬಂದಿದ್ದಾರೆ. ಗೊತ್ತಿಲ್ಲ ಏನು ಪ್ಲಾನ್ ಮಾಡ್ತಿದ್ದಾರೋ ಏನಂತ ನಮಗಂತೂ ಗೊತ್ತಿಲ್ಲ. ನಾನು ಚಿರು ಇಬ್ರು ಬಂದ್ವಿ, ಕೊಟ್ಟೋಗೋಣ ಅಂತ ಅನ್ಕೊಂಡೆ, ಬಿಕಾಸ್ ಮನೇಲಿ ಹೋಗಿ ಫಸ್ಟ್ ಪಟ್ಟ ಅಂತ ವೀಡಿಯೋ ಮಾಡ್ಬೇಕು ನಾನು. ಬಟ್ ಇಲ್ಲಿ ಇವ್ರದ್ದು ಪ್ಲಾನ್ ಏನಾಯ್ತು ಅಂತ ಗೊತ್ತಿಲ್ಲ. ಕ್ಯಾ ಬೋಲ್ತೆ ಎಷ್ಟು ಟಿಕೆಟು, ವಾಟ್ಸ್ ಯುವರ್ ಪ್ಲಾನ್ ಸ್ವಲ್ಪ ಹೇಳ್ಬಿಡಿ. ನಾನು ನಂದೇ ಒಂದು ಪ್ಲಾನ್ ಇಟ್ಕೊಂಡಿದ್ದೆ ಮನೇಲಿ, ಇವ್ರು ಬಂದ್ಬಿಟ್ಟು ಏನೋ ಬೇರೆ ಪ್ಲಾನ್ ಮಾಡ್ತಾರೆ, ನನ್ಗೆ ಏನಂತ ಗೊತ್ತಾಗ್ತಿಲ್ಲ. ಹೇಳು ಬ್ರಾ. ನಿಮ್ಮ ಪ್ಲಾನ್ ಏನೋ ಹಾಳಾಗೋಗ್ತಾ ಇದೆ, ಮರ್ಯಾದೆ ಕಮ್ಮಿ ಆಗ್ತಿದೆ. ಹೇಳ್ರಿ ಜೊತೆಯಲಿ ಜೊತೆಯಲಿ ಇರುವೆನು ಹೀಗೆ ಎಂದು. ಹೇಳಿ ಬ್ರಾ. ಏನು ಅಂದರೆ ನೋಡ್ಬೇಡಿ, ಏನು ಅಂದರೆ ಆ್ಯಕ್ಚುಲಿ ನಮ್ಮ ಪ್ಲಾನ್ ಇಷ್ಟೇ. ಇಷ್ಟೇ, ಮುಂದಕ್ಕೆ ಬಿಡಿ. ಏನು ಇಲ್ಲ ಪ್ಲಾನ್ ಚೇಂಜ್ ಆಗುತ್ತೆ, ಗೋಯಿಂಗ್ ಫ್ಲೋ. ಬ್ರೋ ನಾನು ಮನೆಗೆ ಹೋಗಿ ಒಂದು ರೀಲ್ ಮಾಡೋಣ ಅಂತ ಪ್ಲಾನ್ ಇತ್ತು ಬ್ರೋ. ಈಗ ನೀವು ನೆಕ್ಸ್ಟ್ ಇವಾಗ ನಮ್ಮ ಮನೆಗೆ ತಾನೇ ಬರ್ತಿರೋದು, ಇಲ್ಲ ವಾಪಸ್ ಹೋಗ್ತಾ ಇದ್ದೀರಾ? ಹಂಗ ಇದನ್ನೆಲ್ಲ ಮುಂಚೆನೇ ಹೇಳ್ಬೇಕಲ್ವಾ ಗೈಸ್. ಏನೋ ಬೇರೆ ಥರ ಪ್ಲಾನ್ ಮಾಡ್ಕೊತಿದ್ದೆ ನಾನು, ಮನೇಲಿ ರೀಲ್ ಮಾಡೋಣ ಅಂತ ವೆಯ್ಟ್ ಮಾಡ್ತಿದ್ದೆ. ಇಲ್ಲಿ ಈಗ ಇವರಿಬ್ರು ಬಂದಿದ್ದಾರೆ, ಬಟ್ ಆದರೂ ಇದು ಸಗದೈತೆ ಬ್ರೋ. ಓನ್ ಯುವರ್ ನೆಕ್ಸ್ಟ್ ಚಾಲೆಂಜ್. ಗುಡ್ ಲುಕಿಂಗ್ ಬೋತ್ ಆಫ್ ಯು.
ನಾನೊಂದಿಷ್ಟು ಪ್ಲಾನ್ ಹಾಕೊಂಡಿದ್ದೆ, ಬಟ್ ಅದು ಇವಾಗ ಕ್ಯಾನ್ಸಲ್ ಆಯ್ತು. ಇವಾಗ ತೇಜು ಅವರು ಮತ್ತೆ ಸಂಧ್ಯಾ ಅವರು ಆಯ್ತಾಯ್ತು. ಇವಾಗ ಅವ್ರು ನಮ್ಮ ಮನೆಗೆ ಬರ್ತಾರೆ. ಬನ್ನಿ ಹೋಗುವ ಗೈಸ್. ನಾವು ನಮ್ಮ ಮನೆಗೆ ಹೋಗ್ತಾ ಇಲ್ಲ, ಇವ್ರಿಬ್ರದ್ದು ಏನೋ ಪ್ಲಾನ್ ಐತೆ. ಜೂಡಿಯೋ ಕರ್ಕೊಂಡು ಹೋಗ್ತಾ ಇದೀನಿ. ಅಲ್ಲಿ ಹೋಗ್ಬಿಟ್ಟು ಇನ್ಮೇಲೆ ದಿನ ಒಂದೊಂದು ಬಟ್ಟೆ ನೋಡ್ತೀರಾ ಗೈಸ್ ನಮ್ಮನ್ನ. ದಿನ ಒಂದೊಂದು ಬಟ್ಟೆ. ಇವನ್ ಹೇಳ್ತಿರೋದು ಏನಂದ್ರೆ, ಏನ್ ಹೇಳಕ್ ಬಂದೆ ವಿವರ್ಸಪ್ಪ ಒಂಚೂರು. ನಮ್ದು ನಮಗೆ ಸುದೀಪ್ ಅಣ್ಣಗೆ ಇವಾಗ ಬಟ್ಟೆ ಗೈಸ್ ಜುಡಿಯೋನೇ ಕೊಡಿಸ್ಬಿಡ್ತಾರೆ ಅಂತೆ. ನಮಗ್ ಬೇಡ ಆ ಆಸೆ. ನೋಡಿ ಅಷ್ಟೆಲ್ಲ ಬೇಡ. ಒಂದು ಎಷ್ಟು ಬಟ್ಟೆ ಬೇಕಣ್ಣ? ನಿಂದೆಷ್ಟು ಅಷ್ಟೇ, ನಿಂಗೆ ಎಷ್ಟು ಅಷ್ಟೇನಾ? ಸೈಜ್ ಮಾತ್ರ ನಂದು. ಜುಡಿಯೋ ಅದ್ ಏನ್ ಪ್ಲಾನ್ ಆಯ್ತು ದೇವ್ರೆ. ಗೈಸ್ ಇಲ್ಲಿ ನೋಡಿ ಇಬ್ರು, ಗೈಸ್ ಇಲ್ಲಿ ನೋಡಿ ಇಬ್ರು ಎಷ್ಟು ಸಕ್ಕದಾಗ ಕಾಣ್ತಾರೆ. ಅಲ್ಲ ಗುರು, ಅಯ್ಯೋ ಇದ್ಯಾವ್ದು ಗುರು ಇದು? ನೆವರ್ ನಿಂತ್ಕೊಳ್ಳಿ ಹಂಗೆ. ಆಯ್ತು ನಿಂತ್ಕೊಳ್ಳಿ. ನೆವರ್ ಬ್ಯಾಕ್ ಡೌನ್, ರೈಸ್ ಅಬೋ ಅಸ್ಟಲ್. ವಾವ್. ಹಂಗೆ ತಿರುಗಿ ಒಂದ್ ನಿಮಿಷ ಈ ಕಡೆಗೆ. ಹಸಲ್ ಅದೇ ಇಲ್ಲಿ ನೋಡಿ, ಈ ಕಡೆ ಚಿರ್ಕಡೆ ನೋಡಿ. ಇಂಥ ಬಾಂಡ್ ಮಧ್ಯದಲ್ಲಿ ನಾನ್ ಯಾಕೆ ಗೈಸ್ ಬರ್ಲಿ ಮಧ್ಯಕ್ಕೆ? ನಾನ್ ಯಾಕೆ ಗುರು ಮಧ್ಯಕ್ಕೆ ಬರ್ಲಿ? ವಿ ಆಲ್ ಆರ್ ಗುಡ್ ಫ್ರೆಂಡ್ಸ್. ಕ್ಲಿಯರ್ ಕಟ್ ಆಗಿ ಹೇಳ್ತೀನಿ, ನನ್ ಕೆಲವೊಂದಿಷ್ಟು ಬರೋ ಸೆಕೆಂಡ್ ಫ್ಲೋರ್ ಬರ್ತಾರೆ. ಕೆಲವೊಂದಿಷ್ಟು ಹೆಸರು ನೆನಪಿದೆ. ಆ ಹೆಸರು ಅವ್ರಿಗೆ ಹೇಳ್ತಾ ಇರೋದೇನಂದ್ರೆ, ನಾನು ಅವ್ರ ಮಧ್ಯಕ್ಕೆ ಬರ್ತಾ ಇಲ್ಲ. ದೇವರಾಣೆ ನನ್ಗೂ ನಂದೇ ಆದಂತ ಓನ್ ಐಡೆಂಟಿಟಿ ಇದೆ, ಫ್ಯಾಮಿಲಿ ಇದೆ, ಅಂಡ್ ಇನ್ನೊಂದು ಸ್ಪೆಷಲ್ ಪರ್ಸನ್ ನನಗೆ ಅಂತಾನೆ ಒಬ್ರು ಸ್ಪೆಷಲ್ ಪರ್ಸನ್ ಇದಾರೆ. ಅದನ್ನ ನೆನ್ಪಿಟ್ಕೊಳ್ಳಿ. ಸೊ ನೀವೇನ್ ರೂಮರ್ ಸ್ಪ್ರೆಡ್ ಮಾಡ್ತಾ ಇರೋ ಅದಲ್ಲ. ಸೊ ಅದಲ್ವೇ ಅಲ್ಲ, ನಂದೇ ಅಂತಾನೆ ಒಂದು ಸ್ಪೆಷಲ್ ಪರ್ಸನ್ ಇದಾರೆ. ಸೊ ನಿಮ್ಗೆ ಮುಂದಿನ ದಿನಗಳಲ್ಲಿ 1 ವರ್ಷ 2 ವರ್ಷ ಆದ್ಮೇಲೆ ಗೊತ್ತಾಗುತ್ತೆ. ದಯವಿಟ್ಟು ಬೇರೆ ಏನು ಹೇಳ್ಬೇಡಿ ಗೈಸ್. ಅದು ಕಮೆಂಟ್ ಇವಾಗ ನೀವು ಕಮೆಂಟ್ ಹಾಕ್ತೀರಾ, ಅದು ಎಲ್ಲರೂ ನೋಡ್ತಾರೆ, ಆಮೇಲೆ ನಮ್ಮ ಫ್ಯಾಮಿಲಿ ನೋಡ್ತಾರೆ, ಆಮೇಲೆ ಸುಮ್ಮನೆ ಯಾಕೆ ರೂಮರ್ಸ್ ಬೇಡ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಸೊ ದಯವಿಟ್ಟು ಸ್ಟಾಪ್ ಸ್ಪ್ರೆಡಿಂಗ್ ಅಷ್ಟೇ. ಇವಾಗ ಜೂಡಿಯೋಗೆ ಬಂದ್ಬಿಟ್ಟಿದೀವಿ. ಏನಕ್ಕೆ ಅಂದ್ರೆ ಅವ್ರದ್ದೇನೋ ಪ್ಲಾನ್ ಇತ್ತಲ್ಲ, ಅದಕ್ಕೋಸ್ಕರ. ಅದಕ್ಕೆ ಇವಾಗ ಜೂಡಿಯೋಗೆ ಬಂದು ಚಿರು ಏನೋ ಒಂದು ಟೀ ಶರ್ಟ್ ತಗೋತಾನಂತೆ. ಸೊ ಅವ್ರಿಬ್ರು ಕಲ್ ಟ್ಯಾಕ್ಸ್ ಹಾಕ್ತೀನಂತ ಬೇರೆ ಹೇಳ್ಬಿಟ್ಟಾನೆ. ನಮ್ಮ ಹುಡುಗ ಒಂದು ಟೀ ಶರ್ಟು ಒಂದು ಪ್ಯಾಂಟ್ ಇಸ್ಕೊಂಡವನೆ. ಪ್ರೀತಿಯಿಂದ ಕೊಡಿಸ್ತೀನಿ ಅಂತ ನಾವು ಎತ್ಕೋಬೇಕು. ಕೊಡಿಸ್ತೀನಿ ಅಂತ ಹೇಳಿದ್ರಪ್ಪ. ಕೊಡಿಸ್ತೀನಿ ಅಂತ ಹೇಳಿದ್ರು. ಸಂಜೆಕ್ಕೆ ಕೊಡಿಸ್ತೀನಿ ಅಂತ ಹೇಳಿದ್ರಾ? ನೀನು ಕೊಡಿಸ್ತೀನಿ ಅಂತ ಹೇಳಿದ್ರಾ? ಹಂಗಾರೆ ತಗೋ. ಏನೇ ಇದ್ರು ಅನ್ಎಕ್ಸ್ಪೆಕ್ಟೆಡ್. ನಾನಿವಾಗ ನನ್ನ ಇವತ್ತು ಪ್ಲಾನ್ ಇದ್ದಿದ್ದೆ ಬೇರೆ. 6:30 7 ಗಂಟೆಗೆಲ್ಲ ಸುವೇಲ್ ಅನೀಶ್ ಎಲ್ಲ ಬರ್ತಾರೆ. ಅವ್ರದ್ದು ಆ ಥರ ಪ್ಲಾನ್ ಇಟ್ಕೊಂಡಿದ್ದು. ಇದು ಸಡನ್ ಸರ್ಪ್ರೈಸ್ ವಿಸಿಟು. ಸೀರಿಯಸ್ಲಿ ಚಿರು ಮಗ ಏನಲ್ಲ, ಹೋಗು ಮೇಲೆ ಹಾಕ್ಬಿಟ್ಟು ಹೋಗು ಟ್ರೈಲ್ ರೂಮ್. ನುಗ್ತವ್ರೆ ಅವ್ರ ಹತ್ರ ವಾದ. ಅದು ಮನ್ಸಲ್ಲಿ ಇರುತ್ತೆ ಎಲ್ಲಿಗೆ ಹೋಗ್ಬೇಕು ಅಂತ. ಏನ್ಲೇ ಓಲ ಹೋಗಿ ಮೇಲೆ ಚೆಕ್ ಮಾಡ್ಬಿಟ್ಟು ಹೋಗು. ಕರೆಕ್ಟ್ ಆಗುತ್ತಾ? ಆಗಲ್ಲ ಹೋಗು. ಟ್ರಯಲ್ ಆಗಲ್ಲ, ಹೋಗಿ ಚೆಕ್ ಮಾಡ್ಕೊಂಡು ಹೋಗು. ನಂದೆಲ್ಲ ನೋಡ್ತೀಯಾ? ಸರಿ ಹೋಗು ಟ್ರಯಲ್. ಇಲ್ಲ ಓಡ್ ಬೇಗ. ಆಗಲ್ಲ, ನನ್ನ ಮಗನೇ ಚೆಕ್ ಮಾಡ್ಕೊಂಡು ಹೋಗು ಫಸ್ಟ್. ಅದು ಚಿರು ಹೆವಿಲು ಬ್ರೋ. ಹಂಗೆಲ್ಲ ನಮ್ಮ ಹುಡ್ಕೊಂಡು ಎತ್ತು ಬರ್ತು ಬ್ರೋ ನೀವೇ. ಟೀ ಶರ್ಟ್ ಸೈಜ್ ಕರೆಕ್ಟಾ? ಓಕೆ, ಇದೇ ಇರಲಿ. ವೈಟ್ ಶೂ ಹಾಕೊಂಡ್ರೆ ಪರ್ಫೆಕ್ಟ್ ಮ್ಯಾಚಿಂಗು. ಯಾ ಗುಡ್ ಒನ್. ಹೊಡೆದಾಗ್ತಾವ ನಮ್ಮ ಚಿರುನ. ಬ್ರೋ ಇನ್ನೊಂದ್ಸಲ ಹೊಡಿರಿ ಬ್ರೋ ಅಂತ ಈಗ. ಅಲ್ಲ ಹಿಂಗೆ ಬಂದ್ಬಿಟ್ಟು ಇಬ್ರು ಸೇರ್ಬಿಟ್ಟು ನನ್ಗೆ ದಬಾಕ್ಬಿಡ್ಬೇಕು ಹಿಂಗೆ. ಇವ್ರಿಬ್ರು ಕಾಪಾಡಕ್ಕೆ ಹೋಗಿ ನಾನು ಸೆಂಟರ್ ಬಂದು ನನಗೆ ದಬ ಅಂತ ಹೊಡಿಬೇಕು. ಬ್ರೋ ನೀವು ಸೀನ್ ರೀಕ್ರಿಯೇಟ್ ಮಾಡಿ. ಅಯ್ಯ ನೀವಿಬ್ರು ಕಿತ್ತಾಡಕ್ಕೆ ಹೋಗ್ರಿ, ನಾನು ನಿಮಗೆ ತಡಿತೀನಿ. ತಡೆ ಟೈಮಲ್ಲಿ ಬಂದು ನನಗೆ ಹೊಡ್ಬಿಡಿ. ನೀವು ನಥಿಂಗ್ ಜಸ್ಟ್ ಉಗುರು ಬಣ್ಣ ಎಲ್ಲ ಈ ಥರ ಎಲ್ಲ ಬಂದ್ಬಿಟ್ಟೈತಾ? ವಾ ನೋಡಿ ಮೇಲೆ ಗುಂಡ್ಗುಂಡಕ್ಕೆ ಇರಿರು. भैया हमको हिंदी थोड़ा आता, एडजस्ट कर लो. वो संजय है ना, लड़की है ना, उसको बुला के इधर ओनली गर्ल्स फोन पे करता है, बॉयज नहीं करते. तू पेमेंट कर लो, तू बोलो. एक टाइम बोल दो, ठीक है. रेडीम नहीं चाहिए. हाँ ನೀನೇ ಕರೆಯುವ. ಕಳ್ಳ
ವಿವಾಹ ಭೋಜನವಿದು ವಿಚಿತ್ರ ಭಕ್ಷ್ಯಗಳಿವು. ಕಣ್ಮುಚ್ಚಿ ಕಣ್ಮುಚ್ಚ ಮೀನಾಗ್ಲಿ ನಾನು. ಕಣ್ಮುಚ್ಚ್ರಿ ಕಣ್ಮುಚ್ಚ ನಾನು. ಒಂದು ನಿಮಿಷ ಕಣ್ಮುಚ್ಚ್ರಿ ಆ, ಮುಚ್ಚ್ ತೆಗ್ದೆ. ಕಣ್ಮುಚ್ಚ್ರಿ ಕಣ್ಮುಚ್ಚ್ರಿ ಕಣ್ಮುಚ್ಚ್ ತೆಗಿದ್ರೆ 5 ನಿಮಿಷ ಮುಚ್ಚಲ್ಲ. ಕಣ್ಮುಚ್ಚಿ ಕಣ್ಮುಚ್ಚಿ 10 ನಿಮಿಷ ಅಥವಾ 10 ಸೆಕೆಂಡ್ ಕಣ್ಮುಚ್ಚಿ. ಓಕೆ. ನೋಡಿ ನೀವು ನನ್ನ ಮಾತು ಕೇಳ್ತಾ ಇದ್ದೀರಾ, ನಾನೇ ದೇವರು, ಅರ್ಥ ಮಾಡ್ಕೊಂಡಿದ್ರು. ನಗ್ಬೇಡವ್ರು ನಗ್ತಾನೆ ಕೇಳಿದೆ. ಲಾಯರ್ ವರ್ಸಸ್ ಲಾಯರ್. ತಪ್ಪಿದೆ ಅಂತ. ಇಲ್ಲ ಆದ್ರೆ ಖುಷಿ ನನ್ನ ಬಂದ್ರೆ ಕೇಳ್ತಾ ಇಲ್ಲ ಇನ್ನು. ಖುಷಿ ಅವಮಾನ ಮೇಲೆ ಬಿಟ್ಬಿಟ್ಟಿದ್ದೀನಿ. ಚಿರು ಹೆವಿ ರೇಗಿಸ್ತಾನೆ. ಹಿಂಸೆ ಕೊಡ್ತಾವಣ ಗೈಸ್ ಚಿರು. ಪ್ರೀತಿಸುವಂತ ಪ್ರಾಣ ಪ್ರೇಮಿ. ಮನೆಗೆ ಬಂದು ಇವರಿಬ್ರು ಬಂದಿರೋದು ನಮ್ಮ ಅಮ್ಮ ಗೊತ್ತಿಲ್ಲ, ಬಟ್ ಅವರು ಮೇಲ್ ನಿಂತ್ಕೊಂಡೆ ನೋಡ್ಬಿಟ್ಟವ್ರು. ಅವರು ಮೊದಲೇ ನೋಡ್ಬಿಟ್ರು ಇವರಿಬ್ರು ಬಂದವ್ರೆ ಅಂದ್ಬಿಟ್ಟು. ಬನ್ನಿ ಇವಾಗ ಅಂದ್ರೆ ನಮ್ಮ ಚೋಟ ಮರಿ ಗೊತ್ತಿಲ್ಲ ಇವ್ರು ಬಂದಿರೋದು. ಇವ್ರದ್ದು ಮೇನ್ ಇಂಟೆನ್ಷನ್ ಇವಾಗಿರೋದು ನಮ್ಮ ಚೋಟ ಮರಿಗೆ ಸರ್ಪ್ರೈಸ್ ಕೊಡ್ಬೇಕು ಅಂದ್ಬಿಟ್ಟು. ಗುರು ಏನ್ ಗುರು, ಯಾಕೆ ಗುರು? ಅಮ್ಮ ಇಲ್ಲಿ ನೋಡಮ್ಮ, ಅಮ್ಮ ಟೀ ಶರ್ಟ್ ನೋಡು. ಇವಾಗ ಇನ್ನೊಂದು ಶಾಕ್ ಹಾ, ನಮ್ಮ ಮನೆಗೆ ಫೇಮಸ್ ಫ್ಲಾಗರ್ಸ್ ಬಂದವ್ರು ಕಣಮ್ಮ. ಚೆನ್ನಾಗಿ ಟ್ರೀಟ್ ಮಾಡು. ಇಡೀ ಕರ್ನಾಟಕವೇ ಮೆಚ್ಚಿದ ವ್ಲಾಗರ್ಸ್. ಡೈಲಾಗ್ ಹೊಡೆದ್ರೆ ಹೆಂಗಿದ್ಯಾ? ಒಂದು ಸರ್ಪ್ರೈಸ್ ಕೊಡೋಣ ಅಂತ ಬಂದೀನಿ ನಿಂಗೆ. ನೀನೇ ಓ ಓ ಓ ಓ ಓ ಇದು ಹೆಂಗೆ ಗೊತ್ತಾ, ಇವ್ರು ನನ್ನ ರಿಸ್ ಹೇಳ್ದಂಗೆ. ಏನ್ ಡೌಟ್ ಮಾಡ್ಕೊಂಡಿ? ಅಕ್ಕ ಒಂದೇ ಟಿ ಶರ್ಟ್ ನೋಡಿ ಅಕ್ಕ. ಅಲ್ಲ ಏನ್ ಸುದೀಪಣ್ಣ, ನಾವು ಪೋಲಾರ್ ಬೇರ್ ಲೈಸೆನ್ಸ್ ತಿಂದ್ವಿ. ಮಣ್ಣಿನ ಕಾಸು ಕೊಟ್ಟಿದ್ದೆ. ಸರಿ ಬಿಡು ಆಯ್ತು, ಹೋಟೆಲ್ ತಿಂದ್ವಿ. ಗೊತ್ತಿಲ್ಲ ನಿಮ್ ಸಂಜಾಕ ನೀನು ಬಿಟ್ಬಿಡ್ತೀನಿ ತು. ಚೋಟ ಮರಿ ಕರ್ಗೋಗ್ಬಿಡುತ್ತೆ ಅಂತ ತಂದಿದ್ದೆ. ನಿನ್ನೊಂಚೂರು ನೆನೆಸ್ಕೊಂಡಿಲ್ಲ ಅಲ್ಲಿ ನನ್ನ ಕೈ ಎಷ್ಟು ಚೀಪ್. ನಾನೇ ಸುದೀಪಣ್ಣ ನಮ್ ಚೋಟ ಮರಿ ತಗೊಂಡೋಗ್ಬೇಕಿತ್ತು. ಸುದೀಪಣ್ಣ ನಮ್ ಚೋಟ ಮರಿ ಅವನ ಎಕ್ಸಾಮ್ ಮುಗಿದ ತಕ್ಷಣ ನೀನು ಅವನಿಬ್ರು ತಿರುಪತಿಗೆ ಹೋಗಿ ಬುರುಡ ಹೊಡಿಸ್ಬೇಕು. ಎಕ್ಸಾಮ್ ಮುಗಿದ್ಮೇಲೆ ಯಾಕೆ ಬ್ರೋ, ಈಗಲೇ ಮಾಡ್ಬೋತಾನೆ ಒಂದು. ಇದೊಂದು ವಿಚಾರದಲ್ಲಿಲ್ಲ ಇವ್ರು ಬರ್ತೀನಿ. ಡ್ಯಾಡಿ ಪಾಪ ಎಲ್ಲ ಬಂದ್ಬಿಟ್ಟಿದ್ರಿ. ಇಬ್ರು ಫೇಮಸ್ ವ್ಲಾಗರ್ ಬಂದವರಪ್ಪ. ಇಡೀ ಕರ್ನಾಟಕಕ್ಕೆ ಮೆಚ್ಚುವಂತ ವ್ಲಾಗರ್ಸ್. ಸೂಪರ್. ಚಿರು ಒಂದು ಐಡಿಯಾ ಕೊಟ್ಟ ಸ್ನೇಕ್ ಪ್ರ್ಯಾಂಕ್ ಮಾಡೋದಕ್ಕೆ. ಓ ಲೇಡಿ ಬಾರ್ಡ್ ಸೆಕೆಂಡ್ ಆಯ್ತು ಬ್ರಾ, ಶಾಕು ಪರವಾಗಿಲ್ಲ ಬ್ರಾ, ಮುದ್ಕೊಟ್ಟಿರೋ ಅದಕ್ಕೆ. ಗೈಸ್ ಒಂದು ಒಳ್ಳೆ ವಿಡಿಯೋ ಇತ್ತು, ಆನ್ ಮಾಡದೆ ಮರ್ತದೆ. ಇವನ್ ಕೈಗೆ ಒಂದು ಮೊಬೈಲ್ ಕೊಟ್ಟಿರ್ಬೇಕಾಯ್ತು. ಸಕ್ಕತ್ತಾಗಿ ಎದ್ರಿದ್ರು ಗುರು, ವಿಡಿಯೋನ ಆನ್ ಮಾಡಿದ. ನಾನು ಪ್ರ್ಯಾಂಕ್ ಮೇಲೆ ಪ್ರ್ಯಾಂಕು ಏನೇನೋ ಮಾಡಕ್ ಹೋಗ್ತಾ ಇದ್ದೀನಿ. ಬಡ್ಡಿ ಮಗನ ವಿಡಿಯೋ ಆನ್ ಮಾಡೋಕ್ಕೆ ಮರ್ತೋಗ್ಬಿಟ್ಟಿದ್ದೀನಿ. ಯಾವುದು ಕರೆಕ್ಟ್ ಎಕ್ಸಾಕ್ಟ್ ಪ್ರ್ಯಾಂಕ್ ಮಾಡ್ಬೋದು ಅದು ವಿಡಿಯೋನೇ ಆನ್ ಆಗಿಲ್ಲ. ನನಗೆ ಎಷ್ಟು ರಿಗ್ರೆಟ್ ಆಗ್ತದೆ ಗೊತ್ತಾ. ಯಾಲು ಅಯ್ಯೋ ಯಾಲು ಅಲ್ಲ ಇದು. ಅಯ್ಯೋ ಹಾಯ್, ಓಡು ಎಲ್ಲ ಓಡು. ಅಯ್ಯೋ అంటే ನಾನು ಬರಲ್ಲ అంటే ನಾನು. ಬೊಮ್ಮ ಇಲ್ಲಿ ಬೊವ್ವ ಇಲ್ಲಿ. ಗೈಸ್ ಇದು ಕಂಪ್ಲೀಟ್ಲಿ ರೆಡಿ ಮಾಡಿರೋದು ಸಂಧ್ಯಾ ಅವರು. ಗುರು ನನಗೆ ಜೂನಿಯರ್ ಸಂಧ್ಯಾ ನೋಡ್ದಂಗೆ ಐತೈತೆ. ಆ ಸೆಂಟ್ರ್ ಕ್ರಾಪ್ ಏನಾರು ಮಾಡ್ಬಿಟ್ಟ ಬಜ್ಜಿ ಹೊಡೆದೇ ಆಗ್ತೀನಿ ನಿನ್ನ. ನಮ್ಮ ತೇಜುಬ್ರಗೆ ಇರಿ ಬ್ರೋ ನಿಮ್ಗೇನೋ ಸೀಕ್ರೆಟ್ ಕೊಡ್ತೀನಿ. ಇರಿ ಬ್ರೋ, ಹಿಂದೆ ಜಾಬಲ್ಲಿ ಬ್ರೋ. ಇರಿ ಬ್ರೋ ಮುಟ್ಬೇಡಿ. ಪಟ್ಟ ಅಂತ ಹೊಡೆದಾಗ್ಬಿಡಿ. ಮೊಟ್ಟೆನ ಇಟ್ಟಿರೋದು ನಾನು. ಮೊಟ್ಟೆನ ಇಟ್ಟಿರೋದು ನಾನು. ನಾನು ಥಿಂಕ್ ಮಾಡ್ತೀನಿ ಏನಿರ್ಬೋದು ಅಂತ. ಕುತ್ತಿದ ತಕ್ಷಣ ಇದು ಎಫೆಕ್ಟ್ ಆಗ್ಬಿಡುತ್ತೆ ಬ್ರೋ. ಏನು ಪಟ್ಟ ಅಂತೀರ ಅನ್ನಲ್ಲ ತಾನೇ?
ಕೈಕಕ್ಕೆ ಭಯ ಆಗ್ತಿಲ್ಲ. ಹೇಳ್ಬಿಟ್ಟಾದ್ರೆ ಇಕ್ಕಪ್ಪ ನನ್ನ ಬ್ಯಾಗ್ ಹೋಯ್ತಾ ಏನು ಐತೆ ಅನ್ಕೊಂಡು. ಈ ಕಡೆ ಕೂತಿದ್ರು ಆ ಕಡೆಗೆಲ್ಲ ನೀನು ಕರ್ದೋಗ್ತಿದ್ದಿ ಬನ್ನಿ. ಸಂಜೆ ವೆರಿ ಸ್ಟ್ರಾಂಗ್. ಬಂದಿರೋ ಅತಿಥಿಗಳಿಗೆ ಬಜ್ಜಿ ಇದಕ್ಕೇನು ಬೂಂದಿ ಖಾರ ಥರ ಮಾಡಿದಾರೆ ನಮ್ಮಪ್ಪ. ಇಲ್ಲಿ ನಮ್ಮ ಚೊಟ್ಟ ಮರಿ ಮತ್ತೆ ಸಂಧ್ಯಾ ಅವರು ಚಿರು 3 ಜನನು ಕೂಡ ಶೂಟ್ ಮಾಡ್ತವ್ರು ಇಲ್ಲಿ ಮಾಡಿ ಮೇಲೆ ಶೂಟಿಂಗ್ ಗೋಯಿಂಗ್ ಆನ್. ಚಿರು ಒಂದು ಹಿಡ್ದ ಸಿನಿಮ್ಯಾಟಿಕ್ ಶಾಟ್. ಯಾವಲ್ಲ ಅವನು ರೋಡಲ್ಲಿ ಹುಚ್ಚಾಯ್ತ್ರ, ಅವ್ನು ಯಾವಲ್ಲ ನಡ್ ರೋಡಲ್ಲಿ ಕೂತ್ಕ ಹುಚ್ಚಾಯ್ತಿರೋನು. ಸರಿ ಎದಳ ಮೇಲಿಕ್ಕೆ. ಇಲ್ಲಿ ವಿಡಿಯೋ ಮಾಡ್ತವ್ರೆ, ನಾನು ಲೈಟ್ ಮ್ಯಾನ್ ಆಗಿದ್ದೀನಿ, ಆ ಕಡೆ ಹೀರೋ. ತಿರ್ಗಿ ನೀವು ತಿರ್ಗಿ. ಶೂಟ್ ನೋಡಿ ಗೈಸ್ ಇಲ್ಲಿ ಹೆಂಗ್ ನಡೀತೈತೆ. ತಲೆ ಕೆಟ್ಟು ಗೊಬ್ಬರ ಆಗೋಯ್ತು ನನಗಂತೂ. ನನಗೂ ಸೇರಿಸಿ ಅಲ್ಲ ಇಷ್ಟೊಂದು ಟೇಕ್ ಗೈಸ್. ಇಲ್ಲಿ ನೋಡಿ ಹುಡುಗಿರಂದ್ರೆ ರೀಟೇಕ್ ಇಲ್ಲಿ ನೋಡಿ ಇಲ್ಲಿ ಕೂತ್ಕೊಂಡು ಹೆಂಗ್ ಮಾಡ್ತವ್ರೆ ಗೈಸ್. ಇಲ್ಲೇ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಮ್ಮ ಚೋಟ ಮರಿ ಜೂನಿಯರ್ ರಾಶಿಕಾ ಏನಂತೀವಿ ಅಂತ ಇಲ್ಲಿ ಡ್ಯಾನ್ಸ್ ಮಾಡ್ತಾರೆ ರಾಶಿಕಾ ಅವರು. ಇಲ್ಲಿ ಇವ್ರು ಮಾಡ್ತಾರೆ ನೋಡಿ. ಅಲ್ಲ ಸೇಮ್ ಅಲ್ಲೇ ಅಲ್ಲೋಡ ಸೇಮ್ ಜೂನಿಯರ್ ರಾಶಿಕಾನೇ.